ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ಹೆಸರು ಮಾವಿನಕಾಯಿ ಚಿತ್ರಾನ್ನ ಅಂತ. ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನಾನು ಹೋದ ಸತಿನ ಒಂದು ಮಾವಿನಕಾಯಿ ಯೂಸ್ ಮಾಡ್ಕೊಂಡು ಉಪ್ಪಿನಕಾಯಿ ಮಾಡಿದ್ದೆ. ಅದು ಗೋವಾ ಮಾವಿನಕಾಯಿ, ಇಲ್ಲಂತಂದ್ರೆ ತೋತಾಪುರಿ ಅಂತ ಹೇಳ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡು ಇವತ್ತು ನಾನು ಒಂದು ರೆಸಿಪಿ ಮಾಡತ್ತೀನಿ. ಭಾಳ ಸಿಂಪಲ್ ಇರ್ತೈತಿ, ಭಾಳ ಮಾಡೋಕೆ ರುಚಿ ಇರ್ತೈತಿ. ಟ್ರೈ ಮಾಡಿರಿ ಈ ರೆಸಿಪಿ ನೀವು. ಇದಕ್ಕೊಂದು ಮಸಾಲೆ ರುಬ್ಕೋಬೇಕು. ಫಸ್ಟ್ ಸಣ್ಣದೊಂದು ಜಾರ್ ತೊಗೊಂಡೇನಿ ನಾನು. ಇದಕ್ಕೆ ಅರ್ಧ ಚಮಚ ಅಷ್ಟು ಕೊತ್ತಂಬರಿ ಬೀಜ ಹಾಕತ್ತೀನಿ, ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕತ್ತೀನಿ, ಆಮೇಲೆ ಒಂದು ಅರ್ಧ ಚಮಚ ಅಷ್ಟು ಸಾಸಿವೆ ಅದನ್ನ ಹಾಕತ್ತೀನಿ, ಮತ್ತು ಕೊಬ್ಬರಿ ಒಂದು ಅರ್ಧ ಕಪ್ ಅಷ್ಟು ಕೊಬ್ಬರಿ ನಾನು ಕಟ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಂದ್ರೆ ಹರಿಬೋದು. ಈ ಥರ ಮಿಕ್ಸಿ ಮಾಡ್ಕೊಂಡು ಇಟ್ಕೊರಿ. ಪೂರ್ತಿ ರೆಸಿಪಿ ಏನದಲ್ಲ ನಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನೀವು ನೋಡ್ಬೋದು. ಮತ್ತು ಒಂದು ಮಾವಿನಕಾಯಿನ ಮೇಲೆ ಸಿಪ್ಪಿ ತೆಗೆದು ಈ ಥರ ಚಲೋ ತಂಗ ಹರಿದಿಟ್ಕೊಂಡೇನಿ ನಾನು. ಫಸ್ಟಿಗೆ ಒಂದು ಬಾಳ್ಗೆ ತೊಗೊಂಡಿನಿ. ಬಾಳ್ಗಿಗೆ ನಾನು ಒಂದು 2 ರಿಂದ 3 ಚಮಚ ಎಣ್ಣೆ ಹಾಕತ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಉದ್ದಿನ ಬ್ಯಾಳೆ ಮತ್ತು ಕಡ್ಲಿ ಬ್ಯಾಳೆ ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೀವು ಹಾಕೋಬೋದು. ಇದನ್ನು ಹಾಕಿ ಚಲೋ ತಂಗ ಒಮ್ಮೆ ಮಿಕ್ಸ್ ಮಾಡಿರಿ. ಮತ್ತು ಸ್ವಲ್ಪ ಕರಿಬೇವು ಹಾಕತ್ತೀನಿ ನಾನು. ಆಮೇಲೆ ಹಿಂಗೆ ಒಂದು ಅರ್ಧ ಚಮಚ ಅಷ್ಟು ಇದಕ್ಕೆ ಹಿಂಗೆ ಹಾಕತ್ತೀನಿ. ಆಮೇಲೆ ಹರಿದಿಟ್ಕೊಂಡಿರುವಂಥ ಶುಂಠಿ ಹಾಕತ್ತೀನಿ. ಇದಕ್ಕೆ ಹೆಚ್ಚುಬೋದು, ನೀವು ಹರಿಯಬಹುದು. ಮತ್ತು ಒಂದು ಅರ್ಧ ಕಪ್ ಅಷ್ಟು ಹಸಿ ವಟಾಣಿ ಇತ್ತು ಕಡೆ ಅದನ್ನು ಹಾಕತ್ತೀನಿ. ಆಮೇಲೆ ನಾನು ಹರಿದಿಟ್ಕೊಂಡಿದ್ದಿಲ್ಲ ಅದನ್ನು ಒಂದು ಪೂರ್ತಿ ಮಾವಿನಕಾಯಿನ ಅದನ್ನು ಹಾಕತ್ತೀನಿ. ಇದನ್ನು ಹಾಕಿ ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊರಿ. ಇದು ಚಲೋ ತಂಗ ಬಂದ ಮೇಲೆ ಒಂದು ಅರ್ಧ ಚಮಚ ಅಷ್ಟು ಇದಕ್ಕೆ ಅರಿಶಿನ ಪುಡಿ ಹಾಕತ್ತೀನಿ. ಮತ್ತು ನಾನೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಹಾಕತ್ತೀನಿ. ಇದನ್ನು ಚಲೋ ತಂಗ ಹಾಕಿ ಒಂದು 5 ರಿಂದ 8 ನಿಮಿಷ ಚಲೋ ತಂಗ ಕುಕ್ ಮಾಡಿರಿ. ಹಸಿ ವಾಸನೆ ಎಲ್ಲ ಹೋಗೋ ತನಕ ಮಾಡಬೇಕು ಇದನ್ನು. ಆಮೇಲೆ ಒಂಚೂರು ಕುಕ್ ಹಾಕೊಳತ್ತೀನಿ. ಈ ಥರ ನೋಡಿರಿ, ನಾನು ಒಂದು 5 ರಿಂದ 8 ನಿಮಿಷ ನಾನು ಚಲೋ ತಂಗ ಬೇಯಿಸಿದ್ದೆ. ಅದನ್ನು ಈ ಥರ ಕಲರು ಚೇಂಜ್ ಆಗ್ತೈತಿ ಮತ್ತು ವಾಸನೆಯೂ ಭಾಳ ಚಲೋ ಬರ್ತೈತಿ ಮತ್ತು ಹಸಿ ವಾಸನೆಯೂ ಬರೋದಿಲ್ಲ. ಆಮೇಲೆ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೆ. ಇದನ್ನು 2 ಕಪ್ ಅಷ್ಟು ಅಕ್ಕಿ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೆ. ಇಬ್ಬರಿಗೆ ಆಗ್ತಿದೆ. ಅನ್ನ ಹಾಕಿದ್ದನ್ನು ಚಲೋ ತಂಗ ಈ ಥರ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಪ್ಪು ಹಾಕಿರಿ. ಇದಕ್ಕೆ ನಿಮ್ಗೆ ಎಷ್ಟು ರುಚಿ ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಒಂದು 2 ನಿಮಿಷ ಅಷ್ಟೇ ಬೇಯಿಸಿದ್ರೆ ಸಾಕು. ಮತ್ತು ಕೊತ್ತಂಬರಿ ನಾನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳತ್ತೀನಿ. ಭಾಳ ಸಿಂಪಲ್ ಇರ್ತೈತಿ. ಇದು ನೀವು ಡಬ್ಬಿಗೆ ತೊಗೋಬೇಕಂದ್ರೆ ತೊಗೊಂಡು ಹೋಗ್ಬೋದು. ಡಬ್ಬಿಗೂ ತೊಗೊಂಡು ಹೋಗ್ಬೋದು, ಇಲ್ಲಾಂದ್ರೆ ರಾತ್ರಿ ಊಟಕ್ಕಿಲ್ಲ ಮಧ್ಯಾಹ್ನ ಲಂಚಿಗೂ ನಾವು ಇದನ್ನು ತೊಗೋಬೋದು. ಇದನ್ನು ಟ್ರೈ ಮಾಡಿರಿ, ರೆಸಿಪಿ ಹೆಂಗಾಗತ್ತೆ ಅಂತ ಹೇಳ್ರಿ ನನಗೆ. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಮಾವಿನ ಹಣ್ಣು ಸೀಸನ್ ಮುಗಿಯೋ ತನಕ ಎಷ್ಟಾಗ್ತೈತೆ ಅಷ್ಟನ್ನ ರೆಸಿಪಿನ ಹಾಕಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.